ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮನಸ್ಸಾಗಿದೆ ಭಾಗ 6. ನೀವು ಫ್ರೆಂಡ್ ಆದ ಮಾತ್ರಕ್ಕೆ ನಾನು ಮಾತಾಡಬೇಕು ಅಂತ ಯಾವುದಾದರೂ ರೂಲ್ಸ್ ಏನಾದರೂ ಇದೆಯೇನ್ರಿ ಅಂದಿದ್ದಕ್ಕೆ, ಅಯ್ಯೋ ಆಗಲ್ಲ, ನಾನು ಹೇಳಿದ್ದು ಫ್ರೆಂಡ್ಸ್ ಜೊತೆ ಮಾತಾಡಿದರೆ ಮನಸ್ಸು ಹಗುರವಾಗುತ್ತದೆ, ಅದಕ್ಕೆ ಹೇಳಿದ್ದು ಅಷ್ಟೇ ಎಂದರೆ, ಅಂದರೆ ನಿಮಗೆ ಏನಾದರೂ ಮನಸ್ಸಿನಲ್ಲಿ ದುಃಖ ಇದೆಯಾ ಎಂದಳು. ಹಾಗೇನಿಲ್ಲ ರೀ, ದುಃಖ ಇದ್ದರೆ ಮಾತ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾರಾ ಅಂದ. ನೀವೇ ಹೇಳಿದ್ರಿ ಮನಸ್ಸು ಹಗುರವಾಗುತ್ತದೆ ಅಂತ, ಅದಕ್ಕೆ ಇರಬಹುದೇನೋ ಅಂತ ಅಂದ್ಕೊಂಡೆ ಅಂದ್ಲು. ರೀ, ನೀವು ತುಂಬ ಹುಷಾರು, ನಿಮ್ಮ ಜೊತೆ ಮಾತಾಡೋದು ಅಷ್ಟು ಸರಳ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಎಂದ. ಹೋಗಲಿ, ಮಾತಾಡಬೇಡಿ, ನಾನು ಹೋಗ್ತೀನಿ, ಗುಡ್ ನೈಟ್ ಎಂದು ಅವನನ್ನು ಚಾಟ್ ಮಾಡುತ್ತಲೇ ಕಾಡತೊಡಗಿದಳು. ರೀ, ಇರಲಿ ಬಿಡಿ, ಇನ್ನೊಂದು ಸ್ವಲ್ಪ ಹೊತ್ತು ಚಾಟ್ ಮಾಡೋಣ, ನಂತರ ನಾನು ಹೋಗ್ತೀನಿ ಎಂದು ಅವನು ಗೋಗರೆಯುವುದನ್ನು ಕಂಡ ಅವಳಿಗೆ ನಗು ಉಕ್ಕಿ ಬರುತ್ತಿತ್ತು. ಆದರೆ ಅವನನ್ನು ಆ ರೀತಿಯಾಗಿ ಕಾಡುತ್ತಿದ್ದರೆ ಅವಳಿಗೆ ಮಜಾ ಬರುತ್ತಿತ್ತು. ಮಾತಿನಿಂದ ವ್ಯಕ್ತಿ ಒಳ್ಳೆಯವನು ಇರಬಹುದು ಎಂದುಕೊಂಡಳು. ಆದರೆ ಫೇಸ್ಬುಕ್ ಜನ ಹೇಗೆ ಇರ್ತಾರೋ, ಅವರ ಸಹವಾಸ ಹೇಗಿರುತ್ತದೆಯೋ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ನೋಡೋಣ, ಅವನ ಸ್ವಭಾವ ಅವನ ಮಾತಿನಿಂದ ಗೊತ್ತಾಗುತ್ತಿದೆ. ಒಂದು ವೇಳೆ ಸರಿ ಅನ್ನಿಸದಿದ್ದರೆ ಬ್ಲಾಕ್ ಮಾಡಿದರೆ ಆಯಿತು ಎಂದುಕೊಂಡಳು. ಫೇಸ್ಬುಕ್ನಲ್ಲಿ ಅವಳು ಇಲ್ಲಿಯವರೆಗೆ ಯಾರ ಜೊತೆಗೂ ಚಾಟ್ ಮಾಡಿರಲಿಲ್ಲ. ಯಾಕೆಂದರೆ ಅವಳಿಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ಅಂತ ಇದ್ದದ್ದು ಅವಳ ಸ್ಟೂಡೆಂಟ್ಸ್ ಮಾತ್ರ. ಹೀಗಾಗಿ ಓಪನ್ ಮೈಂಡೆಡ್ ವ್ಯಕ್ತಿಗಳ ಜೊತೆಗೆ ಮಾತನಾಡುವ ಅವಕಾಶವೇ ಅವಳಿಗೆ ಸಿಕ್ಕಿರಲಿಲ್ಲ. ಬಹಳ ದಿನಗಳ ನಂತರ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಅದು ಅಪರಿಚಿತ. ತನ್ನನ್ನು ತಾನೇ ಪರಿಚಯ ಮಾಡಿಕೊಳ್ಳುತ್ತಲಿದ್ದಾನೆ. ಆದರೆ ಅವನು ಎಲ್ಲಿಯೋ ಕುಳಿತು ತನ್ನ ಜೊತೆಗೆ ಚಾಟ್ ಮಾಡುತ್ತಾ ಮಾತನಾಡುತ್ತಿದ್ದಾನೆ, ಮುಖತವಾಗಿ ಅಲ್ಲ. ಹೇಗೂ ತನ್ನ ಫೋಟೋ ಫೇಸ್ಬುಕ್ನಲ್ಲಿ ಹಾಕಿಲ್ಲ ಮತ್ತು ಇಷ್ಟು ದಿನ ತಾನೂ ಸಹ ಯಾರ ಜೊತೆಗೂ ಹೀಗೆ ಮಾಡುತ್ತಾ ಮಾತಾಡಿಲ್ಲ. ಅವಕಾಶ ಸಿಕ್ಕಿದ್ದರೆ ತಾನೇ ಮಾತಾಡೋದು, ನೋಡಿದರಾಯಿತು ಎಂದುಕೊಂಡು ಅವನಿಗೆ ಮತ್ತೆ ಮಾತನಾಡಿಸತೊಡಗಿದಳು. ಸರಿ ಹೇಳಿ, ಆದರೆ ನಿಮ್ಮ ಜೊತೆಗೆ ಮಾತನಾಡಬೇಕಾದರೆ ನನ್ನದು ಒಂದು ಕಂಡೀಷನ್ ಇದೆ ಎಂದಳು. ಹೇಳಿ, ಏನದು ಎಂದ. ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಚಾರವಾಗಲಿ ಮತ್ತು ಅಶ್ಲೀಲ ವಿಚಾರವಾಗಲಿ ಮಾತನಾಡಬಾರದು. ಒಂದು ವೇಳೆ ಅಂತಹ ಮಾತೇನಾದರೂ ಬಂದರೆ ನಾನು ನಿಮ್ಮನ್ನು ಬ್ಲಾಕ್ ಮಾಡ್ತೀನಿ ಅಂದ್ಲು. ಅಯ್ಯೋ, ನಾನು ಹಾಗೆಲ್ಲ ಮಾತಾಡೋದಲ್ಲ ರೀ, ನನಗೆ ಅಶ್ಲೀಲ ಅಂದರೆ ಆಗೋದೇ ಇಲ್ಲ. ಇನ್ನು ನಿಮ್ಮ ಪರ್ಸ್ನಲ್ ವಿಷಯ ಕೇಳೋಕೆ ನಾನೇನಾದರೂ ನಿಮ್ಮ ಲವ್ವರಾ? ಸುಮ್ಮನೆ ಫ್ರೆಂಡ್ಶಿಪ್ನಲ್ಲಿ ಮಾತಾಡೋ ಕಾಮನ್ ಥಿಂಗ್ಸ್ ಬಗ್ಗೆ ಮಾತನಾಡಿಕೊಂಡರಾಯಿತು ಎಂದ ಅವನ ಮಾತಿಗೆ. ಹಾಗಿದ್ರೆ ಓಕೆ, ಆದರೂ ನನ್ನ ಕಂಡೀಷನ್ ನಿಮ್ಮ ತಲೆಯಲ್ಲಿ ಪಿನ್ ಆಗಿರಲಿ ಅಂದ್ಲು. ಡನ್ ಡಣ ಡನ್ ಡನ್ ಎಂದು ಉತ್ತರಿಸಿದ. ಅವನ ಉತ್ತರ ನೋಡಿದ ಸಂಸ್ಕೃತಿಗೆ ನಗು ತಡೆದುಕೊಳ್ಳುವುದಕ್ಕೆ ಆಗಲಿಲ್ಲ. ಎಷ್ಟೇ ಆಗಲಿ ಹುಡುಗರು ಮಂಗನಂತಹ ಸ್ವಭಾವದವರು. ಅವರು ಸ್ವಲ್ಪ ಅವಕಾಶ ಸಿಕ್ಕರೂ ಸಾಕು ತಮ್ಮ ಬಾಲ ಬಿಚ್ಚುತ್ತಾರೆ ಎಂದು ಅಂದುಕೊಳ್ಳುವಷ್ಟರಲ್ಲಿಯೇ, ಮ್ಯಾಮ್, ನಿಮ್ಮನ್ನು ಏನಂತ ಕರೆಯಲಿ ಎಂದ. ನಿಮಗೆ ನನ್ನನ್ನು ಏನು ಅಂತ ಕರೆಯಬೇಕು ಅಂತ ಅನ್ನಿಸ್ತಿದೆ ಅಂದ್ಲು. ಅದು ನಿಮ್ಮ ವಯಸ್ಸು ಎಷ್ಟು ಎಂದು ತಿಳಿದರೆ ನಾನೇ ನಿಮ್ಮನ್ನು ಸಂಬೋಧಿಸುವುದಕ್ಕೆ ನನ್ನ ಶಬ್ದ ಸಂಗ್ರಹದಿಂದ ಶಬ್ದಗಳನ್ನು ಜೋಡಿಸಿ ಆಯ್ಕೆ ಮಾಡುತ್ತೇನೆ ಎಂದು ಬರೆದು ಕಳಿಸಿದಾಗ ಸಂಸ್ಕೃತಿ ಮನದಲ್ಲಿ ಅವನ ಮಾತಿನಲ್ಲಿ ಸ್ವಲ್ಪ ವಿಭಿನ್ನತೆಯನ್ನು ಫೀಲ್ ಮಾಡತೊಡಗಿದಳು. ಯಾಕೆಂದರೆ ಎಲ್ಲರೂ ಮೇಡಮ್ ಅಂತ ಕರೆಯುವವರು, ಇಲ್ಲವಾದರೆ ಅಕ್ಕ ಅನ್ನುವರು. ಹೀಗೆ ಏನಾದರೊಂದು ಕರೆಯಬೇಕಾದರೆ ಇವನು ಮಾತ್ರ ತನ್ನ ವಯಸ್ಸಿನ ಮೇಲೆ ತನ್ನನ್ನು ಏನು ಸಂಬೋಧಿಸಬೇಕು ಅಂತ ನಿರ್ಧರಿಸುತ್ತೇನೆ ಅಂತ ಹೇಳ್ತಿದ್ದಾನೆ. ಹಾಗಿದ್ದರೆ ಇವನು ಎಲ್ಲರಂತಲ್ಲ, ಚುರುಕಾಗಿದ್ದಾನೆ, ಅಲ್ಲದೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇದೆ ಅಂತ ಕಾಣುತ್ತೆ. ಇಂಥವರಿಗೆ ಹಲವಾರು ಹೊಸ ವಿಷಯಗಳು ಗೊತ್ತಿರುತ್ತವೆ. ಇವರಿಂದ ವಿಷಯ ತಿಳಿದುಕೊಳ್ಳೋಕೆ ತುಂಬ ಇರುತ್ತದೆ ಅಂದುಕೊಂಡಳು. ಆದರೂ ಅವನನ್ನು ಕಾಡುವುದಕ್ಕೆ ಅವಳಿಗೆ ಮನಸ್ಸಾಗಿತ್ತು. ಅದಕ್ಕೆ ಅವಳು ನಿಮ್ಮ ವಯಸ್ಸು ಮೊದಲು ಹೇಳಿ ಎಂದು ಬರೆದು ಕಳಿಸಿದಳು. ಅವನು 25 ಎಂದು ಕೂಡಲೇ ಉತ್ತರಿಸಿದ. ಇವಳು 40 ಎಂದು ಸಂಸ್ಕೃತಿ ತನ್ನ ವಯಸ್ಸನ್ನು ಹೇಳಿ ಉತ್ತರಿಸಿದ್ದಳು.
ಹೋ, ನೀವು ಅಷ್ಟು ದೊಡ್ಡವರಾ ಎಂದ. ನಿಮ್ಮ ಸಲುವಾಗಿ ಸಣ್ಣವರಾಗಲಿಕ್ಕೆ ಬರೋದಿಲ್ವಲ್ಲ, ಏನ್ ಮಾಡೋದು ಎಂದು ಉತ್ತರ ಟೈಪ್ ಮಾಡುವಾಗ ಅವಳಿಗೆ ನಗು ಉಕ್ಕಿ ಬರುತ್ತಿತ್ತು. ನಗುತ್ತಲೇ ಅವನ ಪ್ರಶ್ನೆಗೆ ಉತ್ತರಿಸುತ್ತಿದ್ದಳು. ಅತ್ತ ಕಡೆಯಿಂದ ಅವನ ಮುಖದಲ್ಲಿ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತ ಮಾತ್ರ ಗೊತ್ತಾಗುತ್ತಿರಲಿಲ್ಲ. ಆದರೆ ಒಂದು ಮಾತ್ರ ನಿಜ, ಅವನು ಸಹ ಗೊಂದಲದಲ್ಲಿ ಬಿದ್ದಿರಬಹುದು ಎಂದುಕೊಂಡು ಅವನ ಮುಖ ನೋಡುವಂತಿದ್ದರೆ ಹೇಗೆ ಎಂದು ಯೋಚನೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಅತ್ತಿಂದ ಧನು ಉತ್ತರಿಸಿದ. ಹೋಗ್ಲಿ ಬಿಡಿ, ವಯಸ್ಸಿನ ಅಂತರ ಇದ್ರೇನಾಯ್ತು, ಫ್ರೆಂಡ್ಸ್ ಆಗಲಿಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅಲ್ವಲ್ಲ ಎಂದ. ಅವನ ಉತ್ತರ ನೋಡಿದ ಸಂಸ್ಕೃತಿ ಅವನ ಮಾತು ಸಹ ಅವಳಿಗೆ ಒಂದು ರೀತಿಯಲ್ಲಿ ಸರಿ ಅನ್ನಿಸಿತು. ಆದರೆ ಅದಕ್ಕೆ ಒಮ್ಮೆಲೇ ಒಪ್ಪಿಕೊಳ್ಳಬಾರದೆಂದುಕೊಂಡು, ಆದರೂ ನಿಮಗಿಂತ ವಯಸ್ಸಲ್ಲಿ ದೊಡ್ಡವಳಾದ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡೋಕೆ ನಿಮಗೇಕೆ ಇಷ್ಟು ಇಂಟ್ರೆಸ್ಟ್ ಅಂತ ನಿಮಗೆ ಕೇಳಬಹುದಾ ಅಂದಳು. ಹಾಗೇನಿಲ್ಲ, ನೀವು ಒಂದು ರೀತಿಯಲ್ಲಿ ಮೆಚ್ಚರ್ ಮೈಂಡ್ ಉಳ್ಳವರು. ನಿಮ್ಮಂಥವರ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಅಂದುಕೊಂಡಿದ್ದೀನಿ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ಒಬ್ಬ ಎಕ್ಸ್ಪೀರಿಯನ್ಸ್ ವುಮನ್ ಜೊತೆಗೆ ಫ್ರೆಂಡ್ಶಿಪ್ ಆದರೆ ಒಂದು ರೀತಿ ನನಗೂ. ಯಾಕೆಂದರೆ ನೀವು ಮೆಚ್ಚರ್ ಮೈಂಡ್ದವರು ಆಗಿದ್ದರಿಂದ ನೀವು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಅಂದ. ಈ ಉತ್ತರವನ್ನು ನೋಡಿದಾಗ ಸಂಸ್ಕೃತಿ ಸ್ವಲ್ಪ ಗಂಭೀರಳಾದಳು. ಅವನು ಹೇಳಿದ್ದರಲ್ಲಿ ಅರ್ಥವಿದ್ದರೂ ಸಹ ತನ್ನ ಸ್ನೇಹ ಆತ ದುರುಪಯೋಗ ಮಾಡಿಕೊಳ್ಳುವುದಿಲ್ಲವೆಂದು ಹೇಗೆ ನಂಬುವುದು ಎಂಬ ಸಣ್ಣ ಸಂಶಯ ಅವಳ ಮನದಲ್ಲಿ ಬಂತು. ಅದಕ್ಕೆ ಅವಳು, ನಿಮಗೆ ಗರ್ಲ್ಫ್ರೆಂಡ್ ಯಾರಿಲ್ಲವೇ ಎಂದು ಅವನಿಗೆ ಕೇಳಿದಾಗ ಅವನು ಅತ್ತಲ್ಲಿಂದ, ಜೊತೆ ಕಲಿತವರೆಲ್ಲ ಗಂಡನ ಜೊತೆಗೆ ಹಾಯಾಗಿದ್ದಾರೆ. ಅವರಿಗೆಲ್ಲ ನಮ್ಮಂಥವರ ಜೊತೆ ಮಾತನಾಡಲಿಕ್ಕೆ ಸಮಯವೆಲ್ಲಿ. ಅವರಿಗೆ ಮೊದಲು ಸರಿಯಾಗಿ ಜೀವನ ನಡೆಸಬೇಕು, ನಂತರ ಅದೇ ಗಂಡ ಅವರಿಗೆ ಬೇಸರವಾಗಬೇಕು. ಆವಾಗ ಮಾತ್ರ ನಮ್ಮಂಥವರು ನೆನಪಾಗುತ್ತೇವೆ. ಅಲ್ಲಿಯ ತನಕ ನಮ್ಮಂಥವರಿಗೆ ಈಗಿರುವ ಇಂಟ್ರೆಸ್ಟ್ ಆವಾಗ ಇರುವುದಿಲ್ಲ. ಅದಕ್ಕೆ ಇಂಟ್ರೆಸ್ಟ್ ಇರುವಾಗಲೇ ಕೆಲವು ಕಾರ್ಯಗಳನ್ನು ಮಾಡಬೇಕು. 70ರ ಹರೆಯದಲ್ಲಿ ಹನಿಮೂನ್ ಮಾಡಲು ಸಾಧ್ಯವೇ ಎಂದು ಅವನು ಉತ್ತರ ಕಳುಹಿಸಿದಾಗ ಅವನ ಮಾತನ್ನು ಕೇಳಿದ ಸಂಸ್ಕೃತಿಗೆ ನಗು ತಡೆಯುವುದಕ್ಕೆ ಆಗಲಿಲ್ಲ. ಹೊಟ್ಟೆ ತುಂಬ ನಕ್ಕಳು. ಅವನು ಹೇಳುವುದರಲ್ಲಿ ಒಂದು ರೀತಿಯ ಅರ್ಥವಿತ್ತು. ಅವನು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುತ್ತಾನೆ ಎಂದು ಅರ್ಥ ಮಾಡಿಕೊಂಡಳು. ಕೊನೆಗೆ ಅವನಿಗೆ ಒಂದೇ ದಿನಕ್ಕೆ ತುಂಬ ಸಲಿಗೆ ಕೊಡಬಾರ್ದು ಎಂದುಕೊಂಡು, ಓಕೆ, ನನಗೆ ನಿದ್ರೆ ಬರುತ್ತಿದೆ, ಮಲಗ್ತೀನಿ ಎಂದು ಬರೆದು ಕಳುಹಿಸಿದಾಗ ಅವನು ನಾಳೆ ಸಿಗ್ತೀರಾ ಎಂದನು. ನೋಡೋಣ, ಪ್ರಯತ್ನ ಮಾಡ್ತೀನಿ ಅಂತ ಕಳುಹಿಸಿದಳು. ಅಲ್ರಿ, ದಿನ ಒಂದ್ಸಲಾದ್ರೂ ಫೇಸ್ಬುಕ್ನಲ್ಲಿ ಬಂದು ಹೋಗ್ತೀರಿ. ನನಗೆ ಗೊತ್ತು, ಸುಮ್ಮನೆ ಬರ್ತೀನಿ ಅಂತ ಹೇಳಿದರೆ ಆಗೋಲ್ವಾ ಎಂದು ಮೆಸೇಜ್ ಬಂದಾಗ ಸಂಸ್ಕೃತಿ ಗೊತ್ತಿದ್ದು ಕೇಳ್ತೀರಲ್ಲ ಅಂದಳು. ಸರಿ, ಹಾಗಾದರೆ ನಾಳೆ ಕರೆಕ್ಟಾಗಿ ನೈಟ್ ಬರ್ತೀನಿ ಎಂದು ಹೇಳಿದಾಗ ಸಂಸ್ಕೃತಿ ಅವನ ಮೆಸೇಜ್ಗೆ ಯಾವುದೇ ರೆಸ್ಪಾನ್ಸ್ ಕೊಡದೆ ಮಲಗಿದಳು. ಎಷ್ಟೋ ದಿನಗಳ ನಂತರ ಸಂಸ್ಕೃತಿ ಮನಪೂರ್ವಕವಾಗಿ ನಕ್ಕಿದ್ದಳು. ಬಾಲ್ಯದಲ್ಲಿ ಅವಳಿಗಿದ್ದ ತುಂಟತನ ಎಷ್ಟೋ ವರ್ಷಗಳ ನಂತರ ಧನು ಜೊತೆಗೆ ಚಾಟ್ ಮಾಡುವ ಸಮಯದಲ್ಲಿ ಹೊರಗೆ ಬಂದಿತ್ತು. ಅದು ಅವಳಿಗೆ ಗೊತ್ತಿಲ್ಲದೇನೆ. ಪೂರ್ತಿಯಾಗಿ ಚಾಟ್ ಮಾಡಿ ಮುಗಿಸಿದ ಬಳಿಕ ಅವಳಿಗೆ ತಾನು ಎಷ್ಟು ತುಂಟತನದಲ್ಲಿ ವರ್ತಿಸಿದೆ ಎಂದು ತನಗೆ ಅನ್ನಿಸತೊಡಗಿತು. ಆದರೂ ಮನಸ್ಸಿಗೆ ಒಂದು ರೀತಿಯಿಂದ ಏನೋ ಹಿತ ಅನ್ನಿಸುತ್ತಿತ್ತು. ಅಷ್ಟರಲ್ಲಿ ಪಕ್ಕದ ಮನೆಯ ಮುದುಕ, ಆಕೇಲಿ ಹೇ ಚಲೆ ಆವೋ ಜಹಾ ಹೋ ಕಹಾ ಆವಾಜಾ ದೇ ತುಮಾ ಕೋ ಕಹಾ ಹೋ ಅಂತ ಮೊಹಮ್ಮದರ ರಫಿಯ ಹಾಡು ಹಾಕಿದಾಗ ಯಾಕೋ ಏನೋ ಒಂದು ಮಧುರತೆ ಅವಳ ಮನದಲ್ಲಿ ತುಂಬಿ ಬಂತು. ಆ ಮಧುರತೆಯನ್ನು ನೆನಪಿಸಿಕೊಳ್ಳುತ್ತಾ ಅವಳು ಬಹಳ ದಿನಗಳ ನಂತರ ಗಾಢ ನಿದ್ರೆಗೆ ಜಾರಿದಳು. ಮರುದಿನ ಭಾನುವಾರವಾಗಿದ್ದರಿಂದ ಅವಳು ಸ್ವಲ್ಪ ತಡವಾಗಿಯೇ ಎದ್ದಳು. ಎದ್ದವಳೇ ಮೊದಲು ಮನೆ ಸ್ವಚ್ಛ ಮಾಡಿ ಕಾಫಿ ಮಾಡಿಕೊಂಡು ಹಾಲ್ಗೆ ಬಂದು ಬಹಳ ದಿನಗಳ ನಂತರ ಅವಳು ತನ್ನ ಹೋಮ್ ಥಿಯೇಟರ್ನಲ್ಲಿ ಹಾಡು ಹಾಕಿಕೊಂಡು ಕೇಳತೊಡಗಿದಳು. ಯಾವಾಗಲೋ ಒಂದು ಪೆನ್ ಡ್ರೈವ್ನಲ್ಲಿ ತನಗೆ ಬೇಕಾದ ಹಾಡುಗಳನ್ನು ಹಾಕಿ ತಂದಿಟ್ಟುಕೊಂಡಿದ್ದಳು. ಆದರೆ ಅದನ್ನು ಯಾವತ್ತಿಗೂ ಹಚ್ಚುವ ಪ್ರಸಂಗ ಬಂದಿರಲಿಲ್ಲ.
ಪ್ರಸಂಗ ಅಲ್ಲ, ಅವಳಿಗೆ ಕೇಳುವ ಮೂಡ್ ಬಂದಿರಲಿಲ್ಲ. ಆದರೆ ಇವತ್ತು ಮಾತ್ರ ಯಾಕೋ ಹಾಡು ಕೇಳಬೇಕು ಅಂತ ಅನ್ನಿಸಿತು. ಹಾಗೆ ಹೋಮ್ ಥಿಯೇಟರ್ ಆನ್ ಮಾಡಿದಾಗ ಹಾಡು ಬರತೊಡಗಿತು. ಕಂಗಳು ತುಂಬಿರಲು ಕಂಬನಿ ಧಾರೆಯಲ್ಲಿ, ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲ್ಲಿ, ಮೇಣದ ದೀಪದಂತೆ ನೊಂದು ನೊಂದು ನೀರಾದೆ. ಆ ಹಾಡು ಅವಳ ಕಿವಿಗೆ ಬೀಳುತ್ತಿದ್ದಂತೆ ಅವಳಿಗೆ ಗಂಡ ಭರತ್ ನೆನಪಾದ. ಅವನನ್ನು ಕಳೆದುಕೊಂಡ ಹೊಸದರಲ್ಲಿ ಅವನ ನೆನಪಿನಲ್ಲಿ ಈ ಹಾಡನ್ನು ಕೇಳುತ್ತಾ ಅವನನ್ನೇ ನೆನಪಿಸಿಕೊಳ್ಳುತ್ತಾ ಕೂರುತ್ತಿದ್ದಳು. ಇವತ್ತು ಬಹಳ ದಿನಗಳ ನಂತರ ಮತ್ತೆ ಈ ಹಾಡು ಕಿವಿಗೆ ಬಿದ್ದಾಗ, ಇಂದಿನ ದಿನ ರಾತ್ರಿ ಹೊಸ ಫ್ರೆಂಡ್ ಜೊತೆಗೆ ಮಾಡಿದ ಚಾಟ್ ಎಲ್ಲ ನೆನಪಿನಿಂದ ದೂರಾಗಿ ಮತ್ತೆ ಅಲ್ಲಿ ಭರತ್ ಸ್ಥಾಪಿತನಾದ. ಹಾಗೆ ಗಂಡನ ನೆನಪಿನ ಜೊತೆಗೆ ಇಂದಿನ ದಿನದ ಹೊಸ ಫ್ರೆಂಡ್ ಧನುನ ತಾಳೆ ಮಾಡಿ ಯೋಚನೆ ಮಾಡುತ್ತಿರುವಾಗ ಭರತ್ನ ತುಂಟತನ ಧನುಷ್ ಮಾತಿನಲ್ಲಿ ಕಾಣುತ್ತಿತ್ತು. ಆದರೆ ಭರತ್ ಕಣ್ಣ ಮುಂದೆ ಇದ್ದು ತುಂಟತನ ಮಾಡುತ್ತಿದ್ದ, ಆದರೆ ಧನು ಚಾಟ್ ಮುಖಾಂತರ ತುಂಟತನ ಮಾಡ್ತಿದ್ದ. ಅವನು ಹೇಗೆ ಗೊತ್ತಿಲ್ಲ, ಅವನ ಸ್ವಭಾವದ ಪರಿಚಯವಿಲ್ಲ, ಅವನ ಧ್ವನಿ ಸಹ ಕೇಳಿಲ್ಲ. ಅಲ್ಲದೆ ಅವನ ಹೆಸರೊಂದು ಬಿಟ್ಟರೆ ಉಳಿದ ಯಾವ ವಿಷಯವೂ ಗೊತ್ತಿಲ್ಲ. ಅಂಥದರಲ್ಲಿ ಕೇವಲ ಅವನ ಮಾತಿನಿಂದ, ಅದೂ ಚಾಟ್ ಮುಖಾಂತರ ಅವನ ಹೋಲಿಕೆಯನ್ನು ಗಂಡನ ಜೊತೆಗೆ ಮಾಡತೊಡಗಿದ್ದಳು. ಸ್ವಲ್ಪ ಹೊತ್ತು ಹಾಗೆ ಯೋಚನೆ ಮಾಡಿದಾಗ ಅವಳು ತನ್ನ ಮನದಲ್ಲಿಯೇ, ನಾನೇಕೆ ಈ ರೀತಿಯಾಗಿ ಯೋಚಿಸುತ್ತಿದ್ದೇನೆ? ನನಗೆ ಏನಾದರೂ ಆಗಿದೆಯಾ? ನನ್ನ ಮನಸ್ಸಿಗೆ ಯಾಕೆ ಈ ರೀತಿ ಆಗ್ತಿದೆ? ಏನೋ ಹೇಳಲಾರದ ಆನಂದ ಒಂದು ಕಡೆ, ಆದರೆ ಯಾವುದೋ ರೀತಿಯ ಅವ್ಯಕ್ತ, ಹೇಳಲಾರದಂಥ ವೇದನೆಯಂಥ ಭಾವನೆ ತನ್ನ ಮನ ಕಾಡುತ್ತಿದೆ. ಅದು ಏಕೆ ಹೀಗೆ ಎಂದು ತನ್ನನ್ನು ತಾನು ಕೇಳಿಕೊಂಡಾಗ ಅವಳಿಗೆ ಉತ್ತರ ದೊರೆಯಲಿಲ್ಲ. ಈ ಕತೆ ಇನ್ನೂ ಮುಂದುವರೆಯಲಿದೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.